ಸಾಮಾನು ತಂದೊಪ್ಪಿಸೋರ ಬೋಲಿರಿ ಇಂತ ಬೋಲಿರಿ ನನ್ನ ಜನಸ ಚಿಂದಿಯ ಜಯ ಕೃತಿಯ ತ್ರೀ ಬೋಲ ವೀರರು ಇದೇನು ದಾಳಿಯನ್ನು ಬೆಳೆಸಿದ್ದಾರೆ ಎಲ್ಲ ಸಾರದೆ ಈ ಧರಣಿಯ ಪ್ರಖ್ಯಾತರಾದ ಕನಕಾಂಬರನ ಪುತ್ರ ಸದಮಲ ಚರಿತ್ರ ಸತ್ಯರ್ಮದಿಂದ ಪರಿಪಾಲಿಸುವ ಭಾರತನಂದು ಕೇಳಿ ಬೇರೆ ವರ್ಷಲೇ ಸಾರಥಿ ಸಂಗಾರವಾಗಿ ಕಂಗಳಿಸುವ ಶೃಂಗಾರ ಮಂಟಪಕ್ಕೆ ನಾ ಬಂದ ಕಾರಣವೇನೆಂದರೆ ಏನು ದೇವ ನನ್ನ ಪುತ್ರನಾದ ಕಲಿಸುವ ಕಾರ್ತವೀರ ಪಟ್ಟಾಭಿಷೇಕ ಮಾಡುವ ಕಾರಣ ತಂಡಿಯ ಸಾರದೆ ತಿಳಿಯಿದ್ದೇನ ಒಂದು ಸಂಗತಿ ತಿಳಿಯಿತು ಭೂಪತಿ ಮುಂದೇನು ಸಂಗತಿ ಬೋಳಿ ಸಾರದೆ ನನ್ನ ಪುತ್ರನಾದ ಸಹಸ್ರ ಬಹುಳ್ಯಕ ಕಲಿಸುವ ಕಾರ್ತವೀರ ಜನಂಬರರ ನಿಮ್ಮ ತಂದೆಯ ಅಪ್ಪಣೆಯಾಗಿ ತಂದು ತಪ್ಪರ ಕರೆಗೊಂಡು ಬಾಸಾರ್ತಿ ಒಳ್ಳೆಯದು ಭೂಪತಿ ಪೀಠವನ್ನು ಅಲಂಕರಿಸಿರಿ ಜಾಗೃತಿ ಕೋಟಿ ಗರ್ಜನೆಯಿಂದ ಬಂದಂತಹ ದೊರೆಯನ್ನು ದಾರೆಂದು ಕೇಳಿದ ದೇವ ಎದ್ದು ಬಂದು ಹೇಳಪ್ಪ ರುದ್ರಪಾದದ ಮಾವ ದೇವ ಬರುವ ಯಗ್ಗಲವಾದ ವೀರ ಖಂಡಿಸುವ ಕಟಕಲೀಶ್ವರ ಕರಗ್ರದಳ ಬೋರ್ಗರಿಗೆ ಕೂರ್ಗನಿಗೆ ಐತ ತೆರೆ ಒಡೆದ ತಮ್ಮ ತಮ್ಮ ಪ್ರಾಣಿದರು ಮಾನವ ದೇವ ಎಂತ ವೀರಾದ ವೀರ ತ್ರಿಭುವನ ಚಂಡಾದ ಪೂರ ಹೌದಲ್ಲ ಲಕ್ಷಿಸದೆ ಕವಲದೀರನಂದನಿಸಿ ಬಾಪುರ್ಯ ಜಂಬಾರಿಯ ವಜ್ರಾದವನ್ನು ನಡಿಗೆಸುವ ಪ್ರಚಂಡ ಪರದ ಹಾಯ್ದ ಪಾಲಿಯಾದ ಈ ಸಭೆಗೆ ಬಂದ ಬೇರ ನಂಬಯ ಭಕ್ತಿ ಎಲ್ಲದ ವಂದನೆಯ ಮಾಡ ಮಾತನಾಡಿಸುವ ಮಾನವ ನೀರದವರ ನಡೆ ದೇವ ಯಾವುದಾರೆಂದರೆ ಕರ್ನಾಟಕ ದೇಶದಲ್ಲಿ ತಯಾರಾಗಿದ ಸಿಮೆಂಟು ಅದರಷ್ಟು ಗಟ್ಟಿಯಾಗಿಲ್ಲ ಈಗಿನ ಗೌರ್ಮೆಂಟ್ ಪ್ರತಿಯೊಬ್ಬರು ಆಗ್ಬೇಕಂತಾರ ಪಂಚಾಯತಿ ಪ್ರೆಸಿಡೆಂಟು ನಾನು ಪ್ರೆಸಿಡೆಂಟ್ ಆಗ್ಬೇಕಂತೇಳಿ ಕಳೆಕೊಂಡ ಲಕ್ಷಗಳು 18 ಲಕ್ಷಗಳನ್ನು ಕಳೆದುಕೊಂಡು 8 ಓಟಿನೊಳಗೆ ಬಂಟು ಬಂದ ಬಂಟ ಸಾರಥಿ ನಾನಲ್ಲವೇನೋ ದೇವ ಯಾರಿಕೊಂಡು ಬರಬೇಕು ನಿಮ್ಮ ನಾಮಾಂಕಿತವ ನಾಮಾಂಕಿತವೇನಂತ ಕೇಳಿದೀಯಾ ಹೌದು ದೇವ ಹಾಗಾದರೆ ಇತ್ತಗವ ಚತ್ತವಿಟ್ಟ ಕೇಳು ಚೆನ್ನಾಗಿ ಹೇಳಿರ ದೇವ ತಲನ ಒಳೆಯುವ ಎನ್ನಯ ಮಹಾಮೆರೆಯುವ ಗಜಯಂ ಕಣ್ಣ ಸ್ವರ್ಗಾಧಿಪತಿಯಾದ ಇಂದ್ರನೇ ತನ್ನ ಪಟ್ಟಣವ ಪಟ್ಟ ದಿಕ್ಕಟ್ಟು ಓಡಿ ಹೋದನು ಗಂಟಾರವಾದಕ್ಕೆ ಅಷ್ಟು ದಿಕ್ಪಾಲಕರು ಪಲಾಯನಕ್ಕೆ ಮೈಗೊಟ್ಟರು ಎಲ್ಲ ಸಾರಥಿ ಮೂರು ಲೋಕದಲ್ಲಿ ಇದು ಅಲ್ಲದೆ ಧರಣಿಯಲ್ಲಿರುವ ಭೂಪಾಲಕರೆಲ್ಲರನ್ನು ಜಯಿಸಿ ಲೋಕಕ್ಕೆ ನಾನೇ ಪಟ್ಟಾಧ್ಯಕ್ಷನಂತೆ ಅತಳ ವಿತಳ ಪಾತಳ ರಸತಳ ಲೋಕಗಳ ಬೇಗಿಸಿ ಕುರೇ ನಂದಿಸಿ ಸೃಷ್ಟಿಯೋಳ ಶ್ರೇಷ್ಠನಾದ ಚಂದ್ರ ವಂಶದ ಕಲಿ ತಿಲಕನಂದನಿಸಿ ಬುಧ ಪೂರ್ವ ಆಯು ಮೊದಲಾದ ನಮ್ಮ ವಂಶ ಶ್ರೇಷ್ಠರಿಗೆ ಸಮಬಲಿಸ್ತನಂದನಿಸಿ ಮಹಾರಾಜನ ಮುಖ ಸದಮನ
ಅಲ್ಲ ಸಾರಥಿ ಭೂಪತಿ ಎಂಡಾಗಿ ಬರುವ ರತಿಕರಂ ಕಂಡಾಕ್ಷಣವೇ ಎನ್ನಗೆ ಶಾಸ್ತ್ರ ಭಾವಗಳು ಕುದದೆತ್ತುವ ಜಲದಂತೆ ನಲಿದಾಡು ಸಾರಥಿ ಭೂಪತಿ ಮೂರು ಲೋಕದಲ್ಲಿ ಮೀರಿದ ಸೂರ ಅಮರಾವತಿ ಕೈಲಾಸವನ್ನು ಧಿಕ್ಕರಿಸುವ ಮಹೇಶ್ಪತಿ ನಗರವನ್ನು ಪರಿಪಾಲಿಸುವ ಸಾವಿರ ಭುಜದ ಕಲಿಸೂರ ಕಾರ್ತವೀರ ಮಹಾರಾಜನಂದಾಗಿ ಗಡಿಗೆ ಬಡದ ತಡೆ ಮಾಡದ ಜೈವರ್ಯ ಮರಗಳ ಬಲಿರಿಯೇ ಎಲ್ಲ ಈ ಸಾರಥಿ ಈ ಸುಂದರವಾದ ಸಭಾ ಮಂಟಪಕ್ಕೆ ಬಂದ ಕಾರ್ಯಾರ್ಥವೇನೆಂದರೆ ಏನು ದೇವ ಬಲಿರಿಯೇ ಇವತ್ತಾರು ದೇಶದ ರಾಜ್ಯದಿಂದ ಕಪ್ಪ ಕಾಣಿಕೆಯನ್ನು ಒಪ್ಪಿಸಿಕೊಂಡ ಸುಭಟರೋರ ಮಹಾಸುಭಟನೆಂದೆನಿಸಿ ಎನ್ನಯ ಪಿತನು ಒಪ್ಪದಿಂದ ಬರ ಹೇಳಿದ ಕಾರಣಕರ ಪಲ್ಲವಿಯಾದ ಕಡಗಪಾಣಿಯಾಗಿ ಬರೋಣಾಯ್ತು ಕಂಡಿಯ ಸಾರಥಿ ತಿಳಿಯುತ್ತೆ ನಾನು ಬಂದ ಸಂಗತಿ ತಿಳಿಯಿತು ಭೂಪತಿ ಪೀಠವನ್ನು ಅಲಂಕರಿಸಿರಿ ಜಾಗ್ರತೆ ಜಲ್ದಿ ಇವನೇ ಹಾಕಿ ಪುರಿ ನಾಗಪ್ಪ ಇವರ ಕುಟುಂಬವನ್ನು ಪಾತ್ರ ಮಾಡಿದ ಕೈಗೆ ಯಾರು ಕಲಿಸಿದ ಕಾರಣವೇನು ಹೇಳಬೇಕೇ ಮತ್ತೆ 500 ಬಂಡ ಮನಜರ ಸೈನ್ಯವೇನಾದರೂ ನಮ್ಮ ಸಾಮ್ರಾಜ್ಯಕ್ಕೆ ಮತ್ತಿಗೆ ಹಾಕಿರುವರೇ ಹೇಗೆ ಇಲ್ಲವೇ ಅಂಗ ವಂಗ ಕಾಳಿಂಗ ಕಾಶ್ಮೀರ ಮಗಧ ಮಾನವ ಮೊದಲಾದ 56 ದೇಶದ ರಾಜರೇನಾದರ ಕಾಲಕ್ಕೆ ಕಪ್ಪ ಕಾಂತೆಯನ್ನು ತಂದು ಒಪ್ಪಿಸದೆ ತಪ್ಪಿ ಮತ್ತು ನಿಂದಿರೋಣಪ್ಪಯ್ಯ ಜನಕ ಇಲ್ಲವೇ ದೇವತರೇನಾದರೂ ನಮ್ಮ ಮೇಲೆ ಅಸಹ್ಯ ಭಾವಿನ ತೋರುವರು ನಗರದ ಶೃಂಗಾರವನ್ನು ಕಂಡು ಬಂಡ ಮನಜರೇನಾದರೂ ಪುಣ್ಯತನ ಮಮ್ಮ ಶೀರವರೇ ಆಹೋ ತಂದೆ ಯಾವ ವಿಷಯವಾಗಿ ಕರೆಸಿದೆ ಏಳೆಯನ್ನ ಮುಂದೆ ಅಹೋ ಜನಕ ಇದರಲ್ಲಿ ನಮ್ಮೋಳ ಯಾರಾದರೂ ದೇಶ ಸಾಧಿಸುವರೆದ್ದರೆ ಬಾಪುರ್ಯ ಮದ್ದ ಅಗಮರ ಪಾಲಾಕ್ಷನ ವೃಕ್ಷಸ್ಥಳ ದೋಳ ಅಡಿಗೆ ಕೊಂಡರು ಅವರೆಲ್ಲಡದ ಎಳೆದು ತಂದು ನಮ್ಮ ಮಹೇಶ್ವರಿ ದೋರದ ಮುಂಭಾಗಕ್ಕೆ ಕಟ್ಟಿ ಹಾಕಿವೆ ತಂದೆ ನೀನು ಕರೆಸಿದಕ್ಕೆ ನಾನು ಬಂದೆ ವಿಚಾರವೇನು ತಿಳಿಸನ್ನ ಮುಂದೆ ಮಕ್ಷಕ ಸಮುದಾಯಕ್ಕೆ ಗಂಡ ಬೇರುಂಡರೆಂದು ಪ್ರಜ್ವಲಿಸುವ ಕಾರ್ತಿವಿನಿದೆ ನನ್ನಡಿಯಲ್ಲಿ ಕೇಳಿಸಿತ್ತ ಹೊರಟುಬೇಕಲ್ಲ ಅದೇನು ಚೆನ್ನಾಗಿ ಹೇಳೋ ಅಪ್ಪಯ್ಯ ರಾಜ್ಯಕ್ಕಿಂತ ಶ್ರೇಷ್ಠವಾಗಿ ನಮ್ಮ ಮಹೇಶ್ಮತಿ ನಗರ ನಿನಗೆ ಪಟ್ಟ ಕಟ್ಟಿ ವೀರತ್ವಕ್ಕೆ ತಕ್ಕ ಮರ್ಯಾದೆ ಕೊಟ್ಟ ಪಟ್ಟಾಭಿಷೇಕದ ಕಾರ್ಯ ಕೈಗೊಳ್ಳುವ ನಿಮಿತ್ತ ನಿನ್ನ ಕಸಿರುವನ ಕೇಳಿಯ ಕಾರ್ತಿವೀರ ನಮ್ಮರನ್ನು ಬದುಕುವರ ಹೊಸಲಿಂದ ಮಹದ್ವಿಕರ ಆಹೋ ಜನಕ ಎಂದಕ್ಕೆ ನಮ್ಮ ವಂಶದ ನಾದ ಮರತ್ತ ರಾಜ ನಮ್ಮ ಅರಸನ ಬ್ರಾಹ್ಮಣರಿಗೆ ದಾನವನ್ನು ಕೊಡಬೇಕಾದರೆ ತನ್ನ ಕೈಯಿಂದ ಕೊಡದೆ ತಮಗೆ ಬೇಕಾದಷ್ಟು ತೆಗೆದುಕೊಂಡು ಹೋಗಿ ಅಂತ ಹೇಳಿದ ಅಪ್ಪಯ್ಯ ಅಹೋ ಜನಕ ಅಂತ ಚಂದ್ರ ವಂಶದಲ್ಲ ಉದಯಿಸಿದ ಈ ನಿನ್ನ ಕುಮಾರರೇ ರಾಜಾಧಿಕಾರ ಪಡೆದ ತರವಾಯ ಹಿರಿಯರಾದ ನಿಮ್ಮ ಆಶೀರ್ವಾದದಿಂದ ಸತ್ಯ ಧರ್ಮಗಳನ್ನೊಡದೆ ಅಧರ್ಮಕ್ಕೆ ಮನಬಡದೆ ಕಾಯ ವಾಚ ಮನಸ್ಸಿನಿಂದ ರಾಜ್ಯವನ್ನು ಪರಿಪಾಲಿಸುವ ಕೇಳ್ತಿಯ ಪಿತನೆ ಅತಿ ಬಲವಂತನೇ ರಾಜಕುಲಶೇಖರನಾದ ನನ್ನ ಕುಮಾರನೇ ಅಪ್ಪಯ್ಯನೇ ಏಳುವರಿಗೆ ರಾಜಧರ್ಮದ ವಿಚಾರ ಅದೇನೆಂದರೆ ಅದು ಏನು ಜನಕ ಈ ಸಿಂಹಾಸನ ಅಧಿಕಾರದ ಗತ್ತಿಗೆಯನ್ನು ಕೆಲವು ರಾಜಧರ್ಮ ಅಂತ ಜಾಲದಲ್ಲಿ ನಿನ್ನೆಲ್ಲಿದ್ರೆ ತಪ್ಪನ್ನು ಬಿತ್ತರಿಸು ಅವೋ ತನೆಯ ಜನಕ ದೇವಲೋಕದಲ್ಲಿ ಸದಾ ಕಾಲ ಸಂಪತ್ತಿನಿಂದಿರುವರಾರು ಈ ಲೋಕದಲ್ಲಿ ಸೋಲುವರಾರು ಈ ಧರಣಿಯಲ್ಲಿ ಪತಿಕಾರರಾರು ಈ
ಈ ಪ್ರಶ್ನೆಗೆ ತಕ್ಕ ಉತ್ತರವನ್ನು ಕೇಳಬೇಕಲೇ. ಆಹೋ ಅಪ್ಪಯ್ಯನೇ, ಅಹೋ ಕುಮಾರ, ದತ್ತಾತ್ರೇಯ ಮಹಾಮುನಿಗಳಲ್ಲಿ ವಿದ್ಯಾಭ್ಯಾಸವ ಮಾಡಿ ಸಕಲ ಧರ್ಮಶಾಸ್ತ್ರಗಳ ಮರಿತ ಈ ನಿನ್ನ ಕುಮಾರನ ಸಾಮಾನ್ಯನೇನು? ಕೇಳಿದ ಪ್ರಶ್ನೆಗಳಿಗೆ ಉತ್ತರಮ ಮೇಳುವನು ಲಾಲಿಸೋ ಬೇಗನೆ. ಅದೇನು ಚೆನ್ನಾಗಿ ಓ ಜನಕ, ಅಹೋ ಕುಮಾರ, ದೇವಲೋಕದಲ್ಲಿ ಸದಾ ಸಂಪತ್ತಿನಿಂದ ಮೆರೆಯುವನ ಓರ್ವನೇ. ಅವರು ಯಾರು ತಂದ? ಒಬ್ಬ ವೈಕುಂಠ ಒಡೆಯನಾದ ಲಕ್ಷ್ಮೀಪತಿಯಾದ ಮಹಾವಿಷ್ಣುನೇ, ಇನ್ನೊಬ್ಬ ಧನಾಧಿಪತಿಯಾದ ಕುಬೇರನು. ಓ ಜನಕ, ಅಹೋ ಕುಮಾರ, ಈ ಜಗದಲ್ಲಿ ಸೋಲುವವರು ಇಬ್ಬರೇ. ಅವರು ಯಾರು ತಂದ? ಒಬ್ಬ ಕನ್ಯಾಪಿತನೋ, ಇನ್ನೊಬ್ಬ ಸಾಲಗಾರನೋ. ಈ ಭೂಭಾಗದಲ್ಲಿ ನಮಗೆ ಕಾಣುವ ಪತಿಕರ ಇಬ್ಬರೇ. ಅವರು ಯಾರು ತಂದ? ಒಬ್ಬ ಸೂರ್ಯ, ಇನ್ನೊಬ್ಬ ಚಂದ್ರ. ಈ ಸೃಷ್ಟಿಯಲ್ಲಿ ಪರದೇಶಗಳ ಇಬ್ಬರೇ ಜನಕ. ಅವರು ಯಾರು ತಂದ? ಒಬ್ಬ ದೇಹ, ಇನ್ನೊಬ್ಬ ಜೀವ. ಈ ಭುವನದಲ್ಲಿ ನಮಗೆ ಕಾಣುವ ಪತಿಕರ ಇಬ್ಬರೇ. ಅವರು ಯಾರು ತಂದ? ಒಬ್ಬ ಧನ, ಮತ್ತೊಬ್ಬ ಯೌವನ. ಎಷ್ಟು ಮಾತ್ರ ಎನ್ನ ಭಗವತ ಸ್ವರೂಪಗಳಾದ ನನ್ನ ಗುರುವರಾದ ದತ್ತಾತ್ರೇಯ ಮಹಾಮುನಿಯವರ ಹೇಳಿಕೊಟ್ಟರವರ ತಂದೆ. ಇದರ ತಪ್ಪು ಇದ್ದರೆ ವಿವರಿಸಲು ಎನ್ನ ಮುಂದೆ. ಬಲ ಬಲ ಸಹಸ್ರ ಭಾವೆ ಜನಕ, ನಿನ್ನ ಅದ್ಭುತವಾದ ವಿದ್ಯೆ ಮಾತ್ರಕ್ಕೆ ಮತ್ತು ನಿನ್ನ ಭಾವಶಕ್ತಿಯನ್ನು ಮೆಚ್ಚಿದೆ ಮೆಚ್ಚಿದೆ. ಮೆಚ್ಚಲೇಬೇಕು ಅಪ್ಪಯ್ಯ. ನಿನಗೆ ಈ ಕ್ಷಣವೇ ನಮ್ಮ ಮಹೇಶ್ಮತಿ ನಗರ ನಿನಗೆ ಪಟ್ಟ ಕಟ್ಟುವೆನು. ಹ, ಅದು ಯಾತಕ್ಕೆಂದ್ರೆ ಅದು ಯಾತಕ್ಕೆ ಜನಕ? ಈಗ ನಿನ್ನಲ್ಲಿ ರಾಜಭರ ಸ್ಥಳವೇ ಹ. ನನಗೆ ಬಹಳ ಸಂತೋಷವಾಯಿತು. ಚಂದ್ರಾಂಶದ ಕೀರ್ತಿ ದಿಕ್ಕಾಸಗಳ ಬೆಳಗಲೆ ಕರ್ತಿವಿರು ಲಕ್ಷಣ್ಣನ ನನ್ನ ಗಂಭೀರ ಬಳಿ ಬಳಿ ಸಾರ್ತೆ ನನ್ನ ಪುತ್ರನಾದ ಕಲಿಸೂರ ಕರ್ತವ್ಯ ರಚನ ಪಟ್ಟಾಭಿಷೇಕ ಮಾಡುವುದಕ್ಕೆ ನಮ್ಮ ಕುಲ ಕರೆದುಕೊಂಡು ಬಾ ಸಾರ್ತಿ. ನಿಮ್ಮ ಕೈಯಿಂದಾಗಲಿ ಹೋಗುದಿ. ಆಹೋ ನನ್ನ ಕುಮಾರನಾದ ಕಾರ್ತಿವೀರತನೇ ಜನಕ, ನನ್ನ ಅಡಿಯನ್ನು ಆಲಿಸಬೇಕಲೇ. ಅದೇನು ಚೆನ್ನಾಗಿ ಹೇಳು ಅಪ್ಪಯ್ಯ. ನಮಗೆ ವೈರಿಯಾದ ರೇಣುಕರಾಜನು ನಿನ್ನಿನ ಕಾಲದ ಕದನಕ್ಕೆ ಬಂದ ನನ್ನ ಬಾವಲಿಕೆ ತಡೆದೆ ಬರುವುದನು. ಹ, ಅಹೋ ತನೆಯ ಜನಕ, ಅವನಿಗೂ ನಮಗೂ ಮೊದಲಿನಿಂದಲೇ ದೇಶ ಪ್ರಯತ್ನ ಬಂದಿರುವುದು. ಹ, ಆದ ಕಾರಣ ಅವನೇನಾದರೂ ನಿನ್ನೊಡನೆ ಯುದ್ಧಕ್ಕೆ ಬಂದರೆ ಅವನ ಶಿವ ಮಾಡಿಸು, ಕೀರ್ತಿಯನ್ನು ಬಳಸು. ಹ. ಈ ವಚನ ಮರಳಕುವರು ವಿರೋಧಿ ವೀರ. ಹೊರಿಯೇ ಸಿಂಹ ರಾಜ್ಯನಂತ ಗರ್ಜನ ಗೈದ ಎಲ್ಲೇವರೆಗೆ ನಮ್ಮ ವಂಶದ ಕೀರ್ತಿಯ ಕಾರಣನಾದ ಪಿತರೇ, ನಿನ್ನ ದೇಶದ ಸಾಧ ನುಡಿ ನಾನು ಮೆಚ್ಚಿದೆ ಮೆಚ್ಚಿದೆ. ಹೇ, ಹೊರಿಯೇ ಆ ಗುಪ್ತನಾದ ರೇಣಕ ರಾಜನ ನಾಳೆನ ದಿನ ಶ್ರೀಮನ್ನಾರಾಯಣನ ವೈಕುಂಠ ಲೋಕದೋಳ ಅಡಿಗೆ ಕೊಂಡರೋ
ಮೈತ ಸಾರಥ್ಯ ಭೂಪತಿ ಎನ್ನಯ ಪಿತನಾಜ್ಞೆಯಂತ ಕಬ್ಬಿ ಮಬ್ಬಿನೆಂದಿರುವ ಕಾಶ್ಮೀರ ದರಸ ರೋಣಕ ನಂಶದ ಬಡದ ಮದಗೆಡೆಯ ಬರುವುದಕ್ಕೆ ಎನ್ನಯ ಮಣಿಮಯ ರಥಕ್ಕೆ ದಿವ್ಯಾಸಗಳ ಮತ್ತ ಕಾಶ್ಮೀರ ನಗರಕ್ಕೆ ಸೂಟಿ ಎಂದ ರಥವನ್ನು ಬಿಡುವಂತ ನಾಡ ಸಾರಥ್ಯ ನಿಮಗೆ ಉಂಟಾಗಬಹುದು ಬಳಿರಿಯೇ ಎಲ್ಲ ಈ ಮದ ಸಖ್ಯನೆಂದರ ಮೂರ್ಖನಾದ ರೇಣಕ ರಾಜನೇ ಈ ಶಾಸ್ತ್ರ ಭಾವಗಳ ಕಾರ್ತವಿ ರಾಜನನ ಮುಂದೆ ನಡೆಯಲಾರದ ನಿನ್ನ ತೊಚ್ಚಿನವ ಬೇಗನೆ ಎಲ್ಲ ಈ ಅದಮ ನಿನ್ನಿನ ದಿನ ನಾನೆಲ್ಲದ ಸಮಯದಲ್ಲಿ ಸದ್ದ ಸುಳ್ಳವೆಲ್ಲದ ನಮ್ಮಪ್ಪನಲ್ಲಿ ಒಡೆದಾಡೆ ಜಯಿಸಲಾಗದ ಹಿಂದಕ್ಕೆ ಓಡಿವನೆಯ ರಣ ಹೇಳಿ ನಿನ್ನ ಜಲಮಚ್ಚ ಒಂದೀಟ ಬೆಂಕಿಚ್ಚ ಸುಡಲೆ ಈ ವಾರ್ತಿಯಮ್ಮ ಹರ್ದ ರೋಗ ಶೇಷ ಋಣ ಶೇಷ ಸತ್ತರ ಶೇಷ ನಮ್ಮ ಬಲಿಯ ಬಿಟ್ಟರೆ ನಾನು ನುಡಿಯಂತೆ ನಿನ್ನ ನಿರ್ನಾಮ ಮಾಡಬೇಕೆಂದರನ ಕಂಕಣವಮ್ಮ ಕಟಗಂಡ ಕದನಕ್ಕೆ ಬಂದ ಜಟ್ಟಾದಿಯ ಜಟ್ಟಲೆಲ್ಲ ಮುಂದೆ ನಿನ್ನ ತಾಸವಮ್ಮ ತೋರಲೇ ರೇಣಕ ಕ್ಷಣ ಮಾತ್ರದ ತೋರಿಸಲಿ ಎಲೈ ಕಾರ್ತೀರಂಬ ಅದವನೇ ಎಲೈ ರೇಣಕ ರಾಜನೆಂಬ ಹದಮನೆ ಹುಟ್ಟಿ ಬರುವುದಕ್ಕೆ ಹುಲ್ಲ ಬೀಜವನಲ್ಲ ಎಚ್ಚರ ತಪ್ಪಿ ಮಾತನಾಡಬೇಡ ಎಲೆ ಬಂಡ ಮಾತನಾಡದಿರ ಮಾಡುವುದನಲೇ ಭ್ರಷ್ಟ ಎಲೆ ಭ್ರಷ್ಟ ಎಚ್ಚರ ತಪ್ಪಿ ಮಾತನಾಡದರಿಕೋ ಎನ್ನ ಖಡ್ಗದಿಂದ ನಿನ್ನನ್ನು ಒಟ್ಟು ಎಬ್ಸಿ ಅಂತ ಪರಕ್ಷಮೆ ಹೌದರೇ ಕಾರ್ತೀರ ಬದವಳೆ ರೇಣಕ ನಮ್ಮ ಪಾಮರ ಎನ್ನ ಮೇಲೆ ಸಾಗದೆ ನಿನ್ನ ಪರಾಕ್ರಮ ಎನ್ನ ಮುಂದೆ ನಡೆಯುವುದಲ್ಲ ಪರಾಕ್ರಮ ನಮಗೆ ಯಾರು ಹರಿಯದಂತೆ ಚೋರನೆಂತ ಎನ್ನಯ ಪಿತನೊಡನೆ ಸಮರಂಗಕ್ಕೆ ಬಂದೆಯ ಬತ್ತು ಸೂನನೆ ನಡೆಯಲಾರದೋ ನಿನ್ನ ದೌರ್ಚಿನ್ಯವು ಬೇಗನೆ ಕೋರಿ ಮಿಂಚಿನಂತ ಬರುವ ಎಂಬ ಸೆರೆಗಳನ್ನು ಧರಿಸಿಕೊಂಡು ಮಾತನಾಡು ಕೈಲಾಗದಿದ್ದರೆ ಸೋತಿ ನಮ್ದು ಎನ್ನ ಪಾದಕ್ಕೆ ಶರಣ ಮಾಡು ಎಲೆ ಮೂಢಮತಿಯೇ ಬರುವುದು ನಿನಗೆ ದೊರಕತೆ ಎಲೈ ಕಾರ್ತೀರ ಮದದಂತೆ ಮಾತನಾಡುವೆಯಾ ಮಾತನಾಡಿದರೆ ಮಾಡುವುದನ್ನೇ ಭ್ರಷ್ಟ ಸುಮ್ಮನಿದ್ದ ಸರ ಇಲ್ಲವಾಯ್ತಂದ್ರೆ ಬೈರೆ ಚೆಂಡಿನಂತ ದೂರ ಬಿಡಿದೆ ಎಚ್ಚರ ತಪ್ಪಿ ಮಾತಾಡ ಸೌಂಡ್ ಸಿಸ್ಟಮ್ನರ ಬಲಿರಿಯೇ ಎಲ್ಲ ಈ ರೇಣಕ ನಂಬ ಪಾಮರ ನೀನು ಯಾವ ದೊಡ್ಡ ಕಲಿ ಸೂರ್ಯ ಕರ್ತವಿ ರಾಜನ ನಂದರೆ ಚಕ್ರದಶ ಭುವನ ಬ್ರಹ್ಮಾಂಡವೇ ತಲೆ ಕೆಳಗಾಗಿ ಒಯ್ದಾಡುವುದು ಯಕೋಚಿತ ನಿನ್ನಂಥ ಉಲ್ಲ ಮನಜನ ಪಾಡಿಯನ ಎಲ್ಲ ಈ ಅದಮ ಆಕಾಶ ಮಂಡಲಕ್ಕೆ ಮಗವೆತ್ತ ಸುನಕವು ಹಲ್ಲ ತೆರೆದ ಒದರಿದರೆ ಆಕಾಶವೇನಾದರೆ ಸಂಗ್ರಾಮದಲ್ಲಿ ನಿನ್ನಂಶದ ಬಡಿಯದಿದ್ದರ ರೌದ್ರ ರೂಪಿಯಾದ ದತ್ತಾತ್ರೇಯರಿಂದ ದನರದ್ದವಮ್ಮ ಕಲ್ತ ಸಾರ್ಥಕವೇನ ಪಾಮರ ಸೇರಿಸಿಬಿಡಿ ನನ್ನೊಂದು ಯಮಪುರ ಅದು ಜಾಗ್ರತೆಯಿಂದ ಯುದ್ಧಕ್ಕೆ ಸನ್ನದ್ಧನಾಗಲೇ ಪಾಮರ ಭಾರ್ಗವರಾಮ 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 ಭಾರ್ಗವ 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 ಭಾರ್ಗವರಾಮ ಭಾರ್ಗವರಾಮ ಬಲಿ ಬಲಿರೇ ಸಾರದೆ ಉಪದೆ ಮದಾಂಧನಾದ ರೇಣಕ ರಾಜನಿಗೆ ಅನ್ನಕ್ಕೆ ಕೂರ್ಗಣ್ಣಿಗೆ ಪೆಟ್ಟ ತಾಳಲಾರದೆ ಮರಣ ಬಂದಿದರು ಭುವನದಲ್ಲಿ ಕಲಿಸುವ
ಮುಂದೆ ಬರಬೇಕೆಂದು ಹಾ ರಣವೇರಿ ಎಂಬ ಒಡಸುವಂತ ನಾಗ ಸಾರಥಿ ಚಕ್ರತಿ ನಿಮ್ಮಿಟ್ಟದಂತಾಗಲೇ ಹೋಗಿ ಭಾರ್ಗವ ರಾಮ ಭಾರ್ಗವ ರಾಮ ಹ್ಯಾಂಗ ಇರತಿ ಈ ಜೀವನ ಹ್ಯಾಂಗ ಕಳತಿ ನಿಜ ಹೇಳತೀನಿ ಗೆಳತಿ ಕಿವಿ ಕೊಟ್ಟ ಕೇಳ ಗೆಳತಿ ಶಾಶ್ವತವೋ ನಮ್ಮ ಪ್ರೀತಿ ದೇವ ತಾವುದಾರನ್ನು ಕೇಳದೆ ದೇವ ಚಟ ಸ್ಫುಟದ ದುಡ್ಫುಟ ಪ್ರಕಟಿತ ಚಟಘಟಿತ ಫಟತರ ಫಟೋರ್ಮುಖಟ ಮಣಿಯಂತೆ ತೋರ್ಪ ವೀರನ ಮುಂದೆ ಸಡ ಇಲ್ಲದ ಪುಟನಗದ ಬಂದ ಮದಂದರ ಸಿರಿಗಳ ಮರಿಗಿಡಿದ ಎಲ್ಲ ಈ ಮನ್ನವ ದೇವ ಭದ್ರ ರುದ್ರ ಸಮುದ್ರ ಹೆಸಗಂಡ ರುದ್ರ ಹೊನಿರುದ್ರ ಏಕಾಂಕ್ಯ ಮಹರುದ್ರ ಗರ್ಭದಿಂದ ದುಬ್ಬೇರಿ ನಿಬ್ಬರದ ಸುಪ್ರಂಗನು ಬಿಗಿದ ಎಲ್ಲ ಈ ಮಾನವ ದೇವ ಸಮ್ಮುಖದ 100 ಕೋಟಿ ಥಾರ ಮಂಡಲ ಕಾರ್ಗಚ್ಚಲೆ ಬೋರಿಗೆ ಬಸಧಾರಿ ಜೋರ ಮುತ್ತಿನ ಹಾರ ಹೀರವಳೆಯನ್ನು ಧರಿಸಿಕೊಂಡಿರುವ ಗಂಡನಿಯ ಗಂಡಗಳಿಗನ್ನು ತಾನಂದು ವಿಚಾರ ಮಾಡುವ ನೀನು ಸೂತ ಸುಧರ ಪ್ರಖ್ಯಾತ ಓ ದೇವ ನಾವು ದಾರಂದರೆ ಬಿತ್ತಿ ಬೆಳೆಯಬೇಕು ರೈತರ ಮಕ್ಕಳಾಗಿ ಹುಟ್ಟಿ ಬೆಳೆಯಬೇಕು ತಂದೆ ತಾಯಿಗೆ ಒಳ್ಳೆಯ ಮಕ್ಕಳಾಗಿ ಮಾಡಿ ಉಂಡರೆ ಮಂದಿಯ ಕಾಟ ಸುಮ್ಮನೆ ಕುಂತರೆ ತಂದೆ ತಾಯಿಗಳ ಕಾಟ ಮನ್ಯಾಗ ಇದ್ದರೆ ಎಂಡರ ಮಕ್ಕಳ ಕಾಟ ಓಣ್ಯಾಗ ಹೊಂಟರೆ ಗೆಳೆಯರ ಕಾಟ ಯಾವುದಾದರೂ ಒಂದು ಮೂಲೆಯಲ್ಲಿ ಕುಳಿತುಕೊಳ್ಳುವನೆಂದರೆ ಬ್ಯಾಸ್ಯಗಳು ಚುಕ್ಕಾಡಿ ಕಾಟ ಆ ಚುಕ್ಕಾಡಿ ಕಾಟವನ್ನು ತಾಳಲಾರದೆ ಬಂದು ತಮ್ಮನ್ನು ಮಾತನಾಡಿಸುವ ಗಟ್ಟುಳ್ಳ ಸಾರಥಿ ನಾನಲ್ಲವೇನೋ ದೇವ ಹೇಳಿಕೊಂಡು ಬರಬೇಕು ನಿಮ್ಮ ನಾಮಾಂಕಿತವ ಒಳಿರೇ ಎಲ್ಲ ಈ ಸಾರಥಿ ನಮ್ಮ ನಾಮಕ್ಕಿತ ಏನನ್ನು ಕೇಳಿದೆಯಾ ಹೌದು ದೇವ ಗುಡಿಸುವ ಎನ್ನ ವೀರ ಭಯ ಹಬ್ಬರಕ್ಕೆ ಎಲ್ಲನ್ನು ಹೊಡೆಯುವುದು ರಾಜರ ನಿಬ್ಬರಗಾಗಿ ಎನ್ನ ಭಯ ಕಂಜಿ ಎಪ್ಪರೇನ ಮೈಗಟ್ಟ ಹೊಡೆಯುವುದು ಮಂಕತಲವನ್ನು ಬಿಡಿಸಿ ಸತ್ತ ಬುದ್ಧಿಯಂ ಕಲಿಸಿ ತ್ರಿಭುವನ ವೀರನ ಮಂದಿರ ಮಾಡಿಗಳು ಚಚ್ಚರಾದ ಬ್ರಾಹ್ಮಣ ಹೊಳಿರೇ ಎನ್ನಗೆ ರಾಜ ಬಂಡರ ರುಂಡಂ ಖಂಡಿಸುವ ಕದನ ಪ್ರವೀಣ ಎಲ್ಲ ಸಾರಥಿ ಭೃಗುಹಂಸೋದ್ಭವ ಮಹಾಮುನಿ ಜಮದಗ್ನಿಯ ಕುಮಾರ ರೇಣುಕಾ ದೇವಿಯ ಗರ್ಭೋಜ್ವಲ ಧಾರಾಪತಿಯಂತೆ ಉದಯಿಸಿದ ರಣಗಂಭೀರ ರಾಮನಂದ ಹಡಿಗಡಿಗೆ ತಬಡ ಮಾಡಿದ ಜೈ ಬೇರೆ ಒಂದು ಹೊಡಿಸಲ ಈ ಸಾರಥಿ ಮೋಕ್ಷ ಜೈ ಬೇರೆ ಜಾಗೃತಿ ಅತ್ಯಂತ
ಬರಾಬರಿವಾದರೆ ಬಂಗಾರದಿಂದ ಕಂಗೊಳಿಸುವ ಈ ಸಭಾಮಂದಿರಕ್ಕೆ ಬಂದ ಕಾರಣವೇನು ದೇವ ದಿವ್ಯ ಪ್ರಭಾವ? ಹೊಲಿರಿಯ ಸಾರಥಿ ಭೂಪತಿ, ಈ ಸುಂದರವಾದ ಸಭಾ ಮಂದಿರಕ್ಕೆ ಬಂದಿದ ಕಾರಣವೇನೆಂದರೆ ಏನು ದೇವ? 56 ದೇಶದ ರಾಜ್ಯರು ಕಾಶ್ಮೀರದ ಅರಸ ರೇಣುಕಾ ರಾಜನ ಕುಮಾರಿಯಾದ ನಮ್ಮ ಜನನಿ ರೇಣುಕಾದೇವಿಯಿಂದ ಆಶೀರ್ವಾದ ಕೊಡು ಮುಂದಿನ ಕಾರ್ಯ ವಿಚಾರ ತಿಳಿಯಲು ಬರವಾಯಿತು. ಖಂಡಿಯ ಸಾರಥಿ ನಮ್ಮ ಜನನಿಯ ಬಳಿಯ ಹೊರಡುವರು. ನಿಮ್ಮಿಷ್ಟೊಂದಾಗರ ಭೂಪತಿ. ದೀರ್ಘಾಯುಸ್ತು ನಮಸ್ತು ಮೇಲೆ ಕೇಳು ಪುತ್ರ. ಆಹೋ ಎನ್ನ ಪಡೆದ ಮಾತೆ, ಏನಿದು ನಿನ್ನ ಮುಖ ಚಾರ್ಯದ ರೀತಿ? ಹೂವಿನ ಮಧ್ಯೆಯಂತಿರುವ ನಿನ್ನ ನಗಮುಖವು ಕಮಲವು ಮುದಿಡಿನ ತಾವರಿಯಂತಾಗಲು ಕಾರಣವೇನು ಅಮ್ಮಯ್ಯ? ಈ ಸುತನ ಮುಂದೆ ತಿಳಿಸಮ್ಮ ಜನನಿ ಸೂಕ್ಷ್ಮನಾಯಿನಿ. ಭಾರ್ಗವ ಜನನಿ, ಹೂವಿನ ಮೊಗ್ಗಿನಂತಿರುವ ಎನ್ನ ಮುಖವು ಏಕೆ ಬಾಡಿ ಹೋಗಿದೆ ಮಾತೆಯಿಂದ ಕೇಳಿದೆಯಾ? ಹೌದು ಮಾತೆ. ರಾಮ, ಅಮ್ಮಯ್ಯ, ನನ್ನ ಹಣೆ ಬರಹಕ್ಕೆ ನೀನೇನು ಮಾಡಬೇಕಂದ? ಅದು ಎಂಥ ಹಣೆ ಬರಬಂದ ಬಂದಿರುವನ ಮಾತೆ? ಭಾರ್ಗವ, ಅಮ್ಮಯ್ಯ, ಕೇಳುವೆನು ಕೇಳು. ಅದೇ ನಿಸ್ತಾರವಾಗಿ ಅಮ್ಮಯ್ಯ. ಭಾರ್ಗವ, ನಾ ಸಹಿಸಿ ರಾಮ, ಅಮ್ಮಯ್ಯ, ಬಾರೆ ಭಾರ್ಗವ, ನಾ ಸಹಿಸಿ ಶೋಕವ. ಬಾರೆ ಭಾರ್ಗವ, ನಾ ಸಹಿಸಿ ಶೋಕವ. ಎನ್ನ ಹಳೆಯಂಥ ಬರಹವ ಬರದಿರುವನು ರಾಮ. ಆ ಬ್ರಹ್ಮನು ನನ್ನ ಹಳೆಯಲ್ಲಿ ಎಂಥ ಬರಹವನ್ನು ಬರೆದಿರಬನಲ್ಲ ಕಂದ. ಅದು ಎಂಥ ಬರವನ್ನು ಬರೆದಿರೋದ ಮಾತೆ? ಅಮ್ಮಯ್ಯ, ಆ ಬರಹವನ್ನು ನೀನು ಬದಲಿಸುವಿಯಾ? ಸಹಜವಾಗಿ ಮಾತನಾಡಿಸುವಿರ ಅಮ್ಮಯ್ಯ? ನಿನ್ನಿಂದಾಗುವುದೇ ಅಪ್ಪಯ್ಯ ಕೊಟ್ಟ ನೋಡು ಮಾತೆ. ರಾಮ, ಅಮ್ಮಯ್ಯ, ಬ್ರಹ್ಮನು ಒಂದು ಸಾರಿ ಹಣೆಯಲ್ಲಿ ಬರದ ಮೇಲೆ ಅದನ್ನು ತಪ್ಪಿಸಲು ಜಗತ್ತಿನಲ್ಲಿ ಯಾರಿಂದಲೂ ಸಾಧ್ಯವಿಲ್ಲ ಮಗನೇ. ಅವನಿಗಿಂತ ಮೀರಿದವನಾಗಿದೆ ಮಾತೆ. ರಾಮ, ಅಮ್ಮಯ್ಯ, ಎನ್ನ ಹಳೆಯಲ್ಲಿ ಅಂಥ ಬರಹವ ಬರದಿರುವನು ಬ್ರಹ್ಮ ಬರಹ ಬದಲಿ ಅಮ್ಮಯ್ಯ, ಅದು ಎಂಥ ಬರವನ್ನು ಬರೆದಿರುವುದು ಮಾತೆ? ಬದಲಿ ಅರಿತವನ ಅರಿತವನ
ಬರಹವನ್ನು ಬರೆದಿರುವನು. ಅದು ಎಂಥ ಬರವನ್ನು ಬರೆದಿರುವನು ಮಾತೆ ರಾಘವ, ಅಮ್ಮಯ್ಯ. ಬ್ರಹ್ಮನ ಬರಹವನ್ನು ಬದಲಿಸುವುದು ಯಾರಿಂದಲೂ ಸಾಧ್ಯವಿಲ್ಲ ರಾಮ. ಇದೇ ನೋಡು ನಿನ್ನ ಹೆತ್ತ ತಾಯಿಯ ದುಃಖದ ನೇಮ. ಅಮ್ಮ ಅಮ್ಮಯ್ಯ, ಏನಿದೆ ನಿನ್ನ ಮಾತಿನ ಮರ್ಮ? ಮುಖಚಾರ್ಯದ ಪ್ರತಿಯನ್ನು ನೋಡಿದರೆ ರಾವಿಲಿಂದ ಇಡಿಯಲ್ಪಟ್ಟ ಚಂದ್ರನಂತೆ, ಅಗ್ನಿಯಿಂದ ದಟ್ಟವಾದ ವೃಕ್ಷದಂತೆ, ಸೂರ್ಯನ ಕಿರಣದ ಬಾಡಿದ ಕಮಲದಂತೆ ನಿನ್ನ ಮುಖವು ಕಳಗುಂದಿದ ಕಾರಣವೇನು ಮಾತೆ? ನಿನ್ನ ಹೃದಯದಲ್ಲಿ ಇಂಥ ಹಾಲಾಹಲ ಬೆರೆಸಿ ನಿನ್ನ ದುಃಖಕ್ಕೆ ಕಾರಣನಾದವನೇ ಹೆಸರೇಳು ಜನನೇ. ಬೋಳಿರಿ ಕತ್ತರಿಸಿ ನಿನ್ನ ಶರೀರಕ್ಕೆ ಅರ್ಪಿಸುವನು. ತಡ ಮಾಡಲು ತಿಳಿಸುವ ಮಾತೆ ಯಾವ ಕಾರಣಕ್ಕಾಗಿ ನಿನ್ನ ವ್ಯಥೆ ಅಮ್ಮಯ್ಯ? ಯಾವ ಕಾರಣಕ್ಕಾಗಿ ವ್ಯಥೆಯನ್ನು ಪಡುತ್ತಿರುವೆ ಮಾತೆ ಎಂದು ಕೇಳುತ್ತಿರುವೆಯ? ಸಹಜವಾಗಿ ಕೇಳುವನು ಮಾತೆ ಅಮ್ಮಯ್ಯ. ವಿಚಾರವನ್ನು ಕೇಳಿ ನೀನು ಏನು ಮಾಡಬಲ್ಲೆ? ನೀನು ಅಪ್ಪಣೆ ಕೊಟ್ಟು ನೋಡು ಮಾತೆ ಅಮ್ಮಯ್ಯ. ಎನ್ನ ದುಃಖದ ವಿಚಾರವನ್ನು ಕೇಳಿ ತಡೆದುಕೊಳ್ಳುವ ಶಕ್ತಿ ನಿನ್ನಲ್ಲಿರುವುದೇ ಕಂದ. ಇದು ಯಾತಕ್ಕೆ ಮಾತೆ ಅಮ್ಮಯ್ಯ? ಎನ್ನ ದುಃಖದ ವಿಚಾರವನ್ನು ಹೇಳುವುದಕ್ಕೆ ನನ್ನ ಹೆತ್ತ ಕರಳು ಒಪ್ಪಲಾರದ ಕಂದ. ಯಾತಕ್ಕೆ ಒಪ್ಪಲಾರದು ಮಾತೆ? ಯಾತಕ್ಕೆ ಬೇಡ ಅಮ್ಮಯ್ಯ? ದುಃಖದ ವಿಚಾರ ಮಾತ್ರ ನೀನು ಕೇಳಬೇಡ. ಅದು ಯಾತಕ್ಕೆ ದುಃಖವನ್ನು ಕೇಳಲಾರದು ಮಾತೆ ಅಮ್ಮಯ್ಯ? ನೀನು ತಡೆದುಕೊಳ್ಳುವಿಯಾ? ಸಹಜವಾಗಿ ತಡೆದುಕೊಳ್ಳಲು ನೋಡುವನು ಮಾತೆ. ಶಕ್ತಿ ನಿನ್ನಲ್ಲಿರುವುದೇ. ಕೊಟ್ಟು ನೋಡು ಅಪ್ಪಯ್ಯ ಅಮ್ಮಯ್ಯ ಅಮ್ಮಯ್ಯ. ಏನು ಹೇಳಲಿ ಎಲ್ಲಯ ದುಃಖವ ಎಲ್ಲ ತಂದೆ ನಮ್ಮ ತಾತನನ್ನು ಕೊಂದವನು ಅವನು ಯಾರಿರುವನು ಮಾತೆ ರಾಮ. ಅಮ್ಮಯ್ಯ. ನಿನ್ನ ತಾತನನ್ನು ಕೊಂದ ಆ ಧಮನು ಯಾರು ಎಂದು ಮಾತ್ರ ನೀನು ಕೇಳಬೇಡ. ಯಾತಕ್ಕೆ ಹೇಳಬಾರದು ಮಾತೆ? ಅವನ ಹೆಸರು ಕೇಳಿ ನೀನು ಏನು ಮಾಡಬಲ್ಲೆ? ಸಮ್ಮರಿಸಿ ಬಿಡುವನು ಮಾತೆ. ಆಗಲಾರದು ರಾಮ. ಅದು ಯಾತಕ್ಕೆ ಆಗಲಾರದು ಮಾತೆ? ಅವನು ಒಳ್ಳೆಯವನಲ್ಲ. ನಾನೇನು ಸಾಮಾನ್ಯನನ್ನು ತಿಳಿದುಕೊಂಡಿರುವೆ ಅಮ್ಮಯ್ಯ. ಅವನ ಮಹಾರಾಕ್ಷಸನು. ನಾನು ಗುರುಬಲ ಹೊಂದಿರುವನು ಮಾತೆ ರಾಮ. ಅಮ್ಮಯ್ಯ. ಅವನು ಯಾರೆಂದು ತಿಳಿದುಕೊಳ್ಳುವಿಯಾ? ಅವನು ಯಾರಾದರೆ ನೀನು ಅಪ್ಪನ ಕೊಟ್ಟು ನೋಡು ಮಾತೆ. ಬೇಡ ರಾಮ. ಯಾತಕ್ಕೆ ಬೇಡ ಮಾತೆ? ನೀನು ಚಿಕ್ಕವನಲ್ಲವೇ ಕಂದ. ಚಿಕ್ಕನಾದ ಹೋದರೂ ಚಿಂತೆ ಇಲ್ಲ, ನಿನ್ನ ಅಪ್ಪನ ಕೊಟ್ಟು ನೋಡು ಮಾತೆ ಕಂದ. ಅಮ್ಮಯ್ಯ. ಚಿಕ್ಕವನಾದರೂ ಚಿಂತಿಲ್ಲ. ಅಪ್ಪಣೆ ತೆಗೆದುಕೊಂಡ ಅವನನ್ನು ಸಾಧಾಗಿ ಸಂಬಂಧಿಸುವನು ಮಾತೆ. ಯಾರೆಂದು ತಿಳಿದುಕೊಳ್ಳುವಿಯಾ? ಅವನು ಯಾರಾದರೂ ಚಿಂತೆ ಇಲ್ಲ, ನಿನ್ನ ಅಪ್ಪನ ಕೊಟ್ಟು ನೋಡು ಮಾತೆ. ಪ್ರಾಣ
ಎನ್ನ ದುಃಖದ ವಿಚಾರವನ್ನು ಹೇಳುವೆನು, ಚಿತ್ತವಿಟ್ಟು ಕೇಳು ಕಂದ. ಚೆನ್ನಾಗಿ ಹೇಳು ಮಾತೆ. ಅಮ್ಮಯ್ಯ, ನಾನೇ ಎಂದು ಮೆರೆಯುತ್ತಿರುವ ಮಧೋನ್ಮತ್ತನಾದ ಕಾರ್ಥವೀರನು ಹೌದು ಮಾತೆ. ನಿನ್ನ ತಾತನನ್ನೇ ಕೊಂದು ನನ್ನನ್ನು ಈ ರೀತಿ ದುಃಖಕ್ಕೆ ಕಾರಣವಾಗಲು ರಾಮ. ಇದು ನೋಡು ನಿನ್ನ ಹೆತ್ತ ತಾಯಿಯ ದುಃಖದ ನೇಮ. ಅಮ್ಮ, ಅಯ್ಯೋ ರಾಮ. ಅಮ್ಮ ಮಾತೆ, ತಿಳಿಯಿತು ನಿನ್ನ ಪದದಾತನ ಮರಣದಿಂದ ಉಂಟಾದ ಮನೋಯತೆ. ಆದರೆ ಈ ನಿನ್ನ ಮಗನ ಮಾತನ್ನು ಆಲಿಸು ಮಾತೆ. ಯಾವತ್ತೀ ಲೋಕಂಗಳರ್ಪ ವೈರಿಗಳೆಂಬೆಮಪುರಕ್ಕೆ ಕಳಿಸುವ ಪ್ರಚಂಡ ಪರಕ್ರಮೆಯಾದ ನಿಂದು ನನಗೆ ಸಂತೋಷದಿಂದ ನೇಮೋನ್ನಿತ್ತರೆ ವೀರನ ಬಲ ಕಿಂಕಿಣಿಯನ್ನು ಹಂತಕನ ಪುರಕ್ಕೆ ಸೇರಿಸಿ ಬರುವೆ. ಒಬ್ಬಿದ ಕೃತಾರ್ಥನ ಮತವೇರದ ಕರ್ತವೀರನ ಶಕ್ಕನ್ನು ಅಟಗಿಸುವೆ. ಎನ್ನ ಎತ್ತಮ್ಮಳಾದ ಪಿತನ ಕತ್ತನ್ನು ಕತ್ತರಿಸಿ ಮದನ್ಮತ್ತನಾದ ಮಲ್ಲಕ್ಕಾಗಿ ಹಕ್ಯಂ ನೀಡು ಮಾತೆ. ಪರಮ ಪ್ರಚುರತೆ 9 ತಿಂಗಳು ನಿನ್ನನ್ನು ಹೊತ್ತು ಹೆತ್ತು ಸಾಕಿ ಸಲಕಿ ಬೆಳೆಸಿದಂಥ ತಾಯಿ ನಾನಲ್ಲವೇ? ಅಗ್ನಿಯಿಂದ ಪ್ರಜ್ವಲಿಸುವ ಜಮದಗ್ನಿಯ ಕುಮಾರ ಈ ಭಾರ್ಗವ ರಾಮನು ಅಮ್ಮಯ್ಯ. ಅಮ್ಮಯ್ಯ, ನಿನ್ನನ್ನು ಅಧಮನ ಕೈಗೆ ಒಪ್ಪಿಸುವುದಕ್ಕೆ ನನ್ನ ಹೆತ್ತ ಕರಡು ಒಪ್ಪಬೇಕಲ್ಲ. ನಾನೇನು ಸಾಮಾನ್ಯನೊಂದು ತಿಳಿದುಕೊಂಡಿರುವೆ ಅಮ್ಮಯ್ಯ. ಬೇಡ ರಾಮ, ಯಾದಕ್ಕೆ ಬೇಡ ಮಾತೆ. ಅಧಮನನ್ನು ಕೊಲ್ಲಲು ನಿನ್ನಿಂದ ಸಾಧ್ಯವಿಲ್ಲ. ಅಪ್ಪನಂ ಕೊಟ್ಟು ನೋಡು ಮಾತೆ. ರಾಮ, ಜನನಿ ನೀನು ಚಿಕ್ಕವನು. ಚಿಕ್ಕವನಾದರೆ ಅವನು ಏನು ಮಾಡುವನು ಮಾತೆ. ಜನನಿ ಎಂಥೆಂಥವರ ಅವನಿಗೆ ಎದುರಾಗಿ ಅವನ ಕೈಯಲ್ಲಿ ಪ್ರಾಣ ಬಿಟ್ಟವರು. ಅವರು ಇವರು ಸುದ್ದಿ ಎನ್ನ ಮುಂದೆ ತಿಳಿಸಬೇಡ ಮಾತೆ. ಜನನಿ ತಾಯಿಯ ಮಾತಿಗೆ ಬೆಲೆ ಇಲ್ಲವೇ? ಅಪ್ಪನಂ ಕೊಟ್ಟು ನೋಡು ಮಾತೆ. ಜನನಿ ಎಷ್ಟೋ ಜನ ಮಕ್ಕಳಿಲ್ಲ ಎಂದು ಕೊರಗುವ ಈ ಕಾಲದಲ್ಲಿ ನಿನ್ನನ್ನು ಹೊತ್ತು ಹೆತ್ತು ಬೆಳೆಸಿದ ತಾಯಿ ನಾನಲ್ಲವೇ? ರಾಮ, ಮಾತೆ, ತಾಯಿಯ ಮಾತನ್ನು ಮೀರಿ ಅಧಮನನ್ನು ಕೊಲ್ಲಲು ಹೊರಟಿರುವಿಯಾ? ಕೊಟ್ಟು ನೋಡು ಮಾತೆ. ಜನನಿ ಹಾಡಿದ ಕೊಡಲಿನ ಹರೋಷದ ಹೊರಲು ಹಣದ ಒನಲು ಈ ನಿನ್ನ ನುಡಿಗೆ ಮಾತೆ, 9 ತಿಂಗಳು
ನಿನ್ನನ್ನು ಹೊತ್ತು ಹೆತ್ತು ಸಾಕಿ ಸಲಹಿ ಬೆಳೆಸಿದಂಥ ತಾಯಿ ನಾನಲ್ಲವೇ ರಾಮ? ಜನನಿ ನನ್ನ ಹೆತ್ತ ಕರಳು ಅಧಮನ ಕೈಗೆ ಒಪ್ಪಿಸಲು ಸಾಧ್ಯವಿಲ್ಲ ರಾಮ. ಕೊಡುವುದಿಲ್ಲ ನಿನ್ನ ಹೆತ್ತ ತಾಯಿಯನ್ನೆನ್ನುವ ನೇಮ. ಅಹೋ ಎನ್ನ ಪಡೆದ ತಾಯೇ, ಈ ನಿನ್ನ ಪುತ್ರನ ಬಾಹುಬಲದ ಮೇಲೆ ನಿನಗೆ ಅನುಮಾನವೇ? ಕೇಳು ಎನ್ನ ಪ್ರತಾಪವನ್ನು. ಮಾತೆ, ಮುಕ್ಕೋಟಿ ದೇವತೆಗಳು ಹಾಕಾರ್ಥವೀರನ ಪಕ್ಷ ವಹಿಸಿ ಎನ್ನೊಡನೆ ಕಾಗಕ್ಕೆ ಬಂದರು. ಈ ನಿನ್ನ ಒಡಲ ಸಂಭವನಾದ ನಾನು ಹಿಂಜರಿಯಲಾರೆನು. ಅಮ್ಮಯ್ಯ, ನಿನ್ನ ಚಿಂತೆಯಂ ಬಿಟ್ಟೆ ಬಿಡು. ಚಂಡ ಪ್ರಚಂಡನಾದ ನಿನ್ನ ತಂದೆಯನ್ನ ಕೊಂದವನ ಶಿರವನ್ನ ಹರಗಡೆದು ಅವನ ದೇಹವನ್ನು 10 ಕಾಗಿಗಳಿಗೆ ಉಣಬಡಿಸಿ ಹಬ್ಬದೂಟವನ್ನು ಮಾಡಿ ಉಣಬಡಿಸುವನು. ಮಾತೆ, ಒಂದು ವೇಳೆ ನಿನ್ನ ಮಾತು ಶಟೆಯಾದರೆ ಏಳು ಪುತ್ರನ ಬಡದನೊಂದಿಗೆ ಧಿಕ್ಕಾರ ಮಾಡ ಮಾತೆ ನೀವು ಕೊಡುವ ಅಮ್ಮಯ್ಯ. ಅಧಮನಾದ ಕಾರ್ಥವೀರನು ಎಂಥವನೆಂದು ನಿನಗಿನ್ನ ಗೊತ್ತಿಲ್ಲ. ನಾನೇನು ಸಾಮಾನ್ಯನೊಂದು ಅವನಿಗೆ ಗೊತ್ತಿಲ್ಲ ಮಾತೆ. ಎಂಥವನೆಂದು ಮೊದಲು ನೀನು ತಿಳಿದುಕೋ. ನಾನು ಗುರುಬಲ ಹೊಂದಿರುವನನ್ನೊಂದು ತೋರಿಸುವ ಅಮ್ಮಯ್ಯ. ಅಮ್ಮಯ್ಯ, ಅವನ ಎಂಥವನೆಂದು ತಿಳಿಸಿ ಹೇಳಲೇ. ಎಂತನಾದ್ರೂ ಚಿಂತೆ ಇಲ್ಲ, ನೀನು ಅಪ್ಪನ ಕೊಟ್ಟು ನೋಡು ಮಾತೆ. ರಾಮ, ಅಮ್ಮಯ್ಯ ಮೊದಲು ತಿಳಿದುಕೋ. ಏನು ಮಾತೆ? ರಾಮ, ಜನನಿ ಹೇಳಲೇ. ಹೇಳು ಮಾತೆ. ದೇವದಾನವರಕ್ಕಿಂತಲ್ಲ ಸೊಕ್ಕಿನಿಂದ ಮಿಕ್ಕಿ ಮೇಲೆ ಬೆಳೆಯುತ್ತಿರುವನು ಮಧೋನ್ಮತ್ತನಾದ ಕಾರ್ಥವೀರಾರ್ಜುನನು. ಹರ್ಷಡ್ ವರ್ಗಗಳನ್ನು ದೂರ ಮಾಡಿದ ಚಿಂತೆ ಎನ್ನು ಮುಂದೆ ತಿಳಿಸು ಮಾಡ ಮಾತೆ. ದತ್ತಾತ್ರೇಯವರ ಪ್ರಸಾದದಿಂದ ಜನಿಸಿದಂಥವನು ಅಧಮನಾದ ಕಾರ್ಥವೀರನು. ಅವನಿಗಿಂತ ಪ್ರಜ್ವಲಿಸುವ ಜಮದಗ್ನಿಯ ಕುಮಾರ ಈ ಭಾರ್ಗವ ರಾಮನ ಅಮ್ಮಯ್ಯ. ಸಾಹಸ್ರ ಭಾವಳ್ಳವನ ಅಧಮನಾದ ಕಾರ್ಥವೀರನು. ಅವನಿಗಿಂತ ಮೀರಿದವನು ಮಾತೆ. ಜನನೇ, 10 ತಲೆಯ ರಾವಣನೇ ಅವನನ್ನು ಸಂಹರಿಸಬೇಕೆಂದು ಹೋಗಿ ಅವನ ಮಾತಿಗೆ ಒಡಂಬಟ್ಟು ಹಿಂದಿರುಗಿ ಬಂದ 10 ತಲೆಯ ರಾವಣನ ಕೈಯಿಂದಾಗದ ಕಾರ್ಯ ಹೇ ಚಿಕ್ಕವನಾದ ನಿನ್ನಿಂದ ಸಾಧ್ಯವೇ ಮಗನೇ? ಕೈಲಾಸ ಪರ್ವತವನ್ನು ಎತ್ತರಾದ ಗೋಳಾಟ ಸುದ್ದಿ ಎನ್ನು ಮುಂದೆ ತಿಳಿಸಬೇಡ ಮಾತೆ. ಅಮ್ಮಯ್ಯ, ಚೊಕ್ಕಟವಾದ ನಿನ್ನ ನುಡಿಗಳನ್ನು ಕೇಳಿ ಅಕ್ಕರತೆಯ ಕರುಳು ಕಿತ್ತಿ ನೇಮವನ್ನು ಕೊಡುವಳು ಈ ನಿನ್ನ ಮಾತೆ ಎಂದು ಸಹಜವಾಗಿ ಕೊಟ್ಟು ನೋಡು ಮಾತೆ. ರಾಮ, ಜನನಿ ನನ್ನದೊಂದು ಮಾತನ್ನು ಚಿತ್ತವಿಟ್ಟು ಕೇಳು. ಚೆನ್ನಾಗಿ ಹೇಳು ಮಾತೆ. ನಿನ್ನ ತಂದೆ ಅಗ್ನಿ ಜಮದಗ್ನಿ, ಸತಿ ರೇಣುಕಾ ನನಗೆ ತಕ್ಕ ಸತಿ ನೀನಾಗಬೇಕಾದರೆ ಪ್ರತಿ ದಿನವೂ ನದಿಗೆ ಹೋಗಬೇಕು. ಮರಳಿನ ಕೊಡದಿಂದ ಜಲವನ್ನು ತೆಗೆದುಕೊಂಡು ನನ್ನ ಪಾದ ಪೂಜೆಗೆ ನೀನು ಬಂದರೆ ತಕ್ಕ ಸತಿ ನೀನಾಗುವೆ. ಆಗ ನಿನ್ನನ್ನು ಆಶ್ರಮವನ್ನು ಸೇರಿಸಿಕೊಳ್ಳುವನೆಂದು ಹೇಳಿದನು ನಿನ್ನ ತಂದೆ ಅಗ್ನಿ ಜಮದಗ್ನಿ. ರಾಮ, ಮಾತೆ, ಆಗ ನಿನ್ನ ತಂದೆಯ ಮಾತನ್ನು ಕೇಳಿ ನಾನು ನದಿಗೆ ಹೊರಟಾಗ ದಾರಿಯಲ್ಲಿ ಏನಾಯ್ತು ಗೊತ್ತೇ ಕಂದ? ಹೇಳು ಮಾತೆ. ಸರ್ಪವು ಮನುಷ್ಯನ ರೂಪವನ್ನು ತಾಳಿ ನನ್ನೋಳು 2 ಮಾತನ್ನಾಡಿತು. ಅದೇನು ಮಾತೆ? ಅಮ್ಮ ರೇಣುಕಾ, ನೀನು ಚಿಕ್ಕವಳಿದ್ದಾಗ ನಿನ್ನನ್ನು ಕಚ್ಚಿದ ಕಾರಣ ನಾನು ಶಾಪಗ್ರಸ್ತನಾಗಿರುವೆನು. 1 ವರ್ಷ ಪರ್ಯಾಂತರ ನಿನಗೆ ಸಿಂಬಿಯಾಗಿ ಬರುವನೆಂದು ಹೇಳಿತು ನಾಗಸರ್ಪವು. ರಾಮ, ಜನನಿ ನಾಗಸರ್ಪವು ಸಿಂಬಿಯಾಗಿ ಬಂದಿತು. ನದಿಗೆ ಹೋದೆನು. ಮರಳಿನ ಕೊಡದಿಂದ ಜಲವನ್ನು ತೆಗೆದುಕೊಂಡು ನಿನ್ನ ತಂದೆ ಪಾದ ಪೂಜೆಗೆ ನಾನು ಬಂದೆನು. ರಾಮ, ಮಾತೆ, ಆಗ ನಿನ್ನ ತಂದೆ ಅಗ್ನಿ ಜಮದಗ್ನಿ, ಸತಿ ರೇಣುಕ ಮಹಾಪತಿರತಿ ಎಂದರೆ ನೀನೇ.
ನನಗೆ ತಕ್ಕ ಸತಿ ನೀನೇ ಎಂದು ಕೈ ಹಿಡಿದು ಸಂತೋಷವಾಗಿ ಆಶ್ರಮವನ್ನು ಸೇರಿಸಿಕೊಂಡನು. ಭಾರ್ಗವ, ಮಾತೆ ಅಂಥ ರೇಣುಕಾ ಜಮದಗ್ನಿ ಗರ್ಭದಲ್ಲಿ ಜನಿಸಿದ ನಿನಗೆ ಈ ಕಾರ್ಯವು ಸಲ್ಲತಕ್ಕದ್ದಲ್ಲ ರಾಮ. ಕೊಡುವುದಿಲ್ಲ ನಿನ್ನ ಹೆತ್ತ ತಾಯಿ ಎಂದೆನ್ನುವ ನೇಮ. ಅಹೋ ಎನ್ನ ಪಡೆದ ಜನನಿಯಾದ ರೇಣುಕಾದೇವಿ ಏನು ಮಾತನ್ನಾಡುವಿ? ಆ ಮದನ್ಮತ್ತನಾದ ಕರ್ತವೀರನ ದೇವದಾನ್ನವರಿಗೆ ಮೀರಿದನೆಂದು ಹೇಳಿವೆಯಲ್ಲ. ಆದರೆ ಈ ನಿನ್ನ ತನೆಯ ಮುಂದೆ ಅವನ ಪರಾಕ್ರಮ ನಡೆಯುವುದಿಲ್ಲ. ಅದು ಯಾತಕ್ಕೆಂದರೆ ಎನ್ನ ಸರಿಸಮಾನ ಯಾರಿಲ್ಲವೆಂದು ಆ ಕರ್ತವೀರನ ಅಹಂಕಾರದಿಂದಿರುವನು. ಆದರೆ ಈ ನಿನ್ನ ಮಗ ಭಾರ್ಗವ ರಾಮನು ಹರ್ಷಟ್ ವರ್ಗಗಳನ್ನು ದೂರ ಮಾಡಿದವನು. ಮಾತೆ ಇಂಥ ಚಿತ್ರೋಪನ ಮುಂದೆ ಕೊಬ್ಬಿದ ಕರ್ತವೀರನ ಜೀವನದೊಳಿಯವನೇ ಅಮ್ಮಯ್ಯ. ಸೌದೆಯ ಕಷ್ಟ ಬೆಟ್ಟದಟ್ಟಿದ್ದರೂ ಒಂದು ಕಿಡಿ ಅಗ್ನಿ ಸುಟ್ಟು ಭಸ್ಮವಾಗಿರುವುದೇ. ಮಜ್ಞಾನಿಯಾದ ನೀನು ಯೋಚಿಸಿದ ನೇಮವನ್ನು ಕೊಡು ಅಮ್ಮಯ್ಯ. ಶಕ್ತಿ ಬರುವನು ಅವರಮ್ಯ ಮಾರಯ್ಯ. ರಾಮ, ಅಮ್ಮಯ್ಯ ನೇಮವನ್ನು ಕೊಡಬೇಕೇ? ಸಾಧನೆ ಕೊಟ್ಟು ನೋಡು ಮಾತೆ. ಹೇಳಿದರೆ ಕೇಳು. ಏನು ಮಾತೆ? ಮಗನೇ ಜಗದಿ ಮುಲೆ ನೇರನೇ ಬಾಳೆಯ ಭಾರ್ಗವನೇ. ಮಗನೇ ಬಾಳೆಯ ಭಾರ್ಗವನೇ. ಮಗನೇ ಬಾಳೆಯ ಅಮ್ಮಯ್ಯ, ಜನನಿ, ಮಾತೆ, ಅಮ್ಮಯ್ಯ. ಯಾವ ಶಕ್ತಿಯಿಂದ ಗೆದ್ದು ಬರಬಲ್ಲ? ನಿನ್ನ ಶಕ್ತಿಯಿಂದ ಮಾತೆ ಜನನೇ. ಅದು ಯಾಕೆ ಮಾತೆ? ಚೆನ್ನಾಗಿ ಹೇಳು ಮಾತೆ. ಅಮ್ಮಯ್ಯ, ಯಾವ ಶಕ್ತಿಯನ್ನು ನೀನು ತಿಳಿದುಕೊಳ್ಳಬೇಕು. ಹೌದು ಮಾತೆ ಜನನೇ. ಹೋಗಿ ಬರೋ
ಸಂತೋಷವನ್ನು ಪಡೆದುಕೊಂಡು ಪರಶುರಾಮನಾಗಿ ಅದವನಾದ ಕಾರ್ತ್ಯವನನ್ನು ಕೊಂಡು ಬರಬೇಕು. ಕಂದ ಮಾತೆ ಯುದ್ಧಕ್ಕೆ ಎಂದು ನೀನು ಹೋದಾಗ ಯುದ್ಧದಲ್ಲಿ ಗೆದ್ದು ಬರಬೇಕು ಒಂದು, ಇಲ್ಲವೇ ಅಲ್ಲೇ ಪ್ರಾಣ ತ್ಯಾಗವನ್ನು ಮಾಡಿಕೊಳ್ಳಬೇಕು ರಾಮ. ಹಾಲು ಕೊಡುವ ನಿನ್ನ ಹೆತ್ತ ತಾಯಿ ನೇಮ. ಜನನಿ, ರಾಮ ನಾನು ಎಷ್ಟು ಇದವಿಂದ ಹೇಳಿದರೂ ಬಿಡಲಿಲ್ಲ ನಿನ್ನ ಮನದ ವೇಚನೆ. ನೀರಲ್ಲಿ ಮುಳುಗಿದರು, ಗುಹಿಯಲ್ಲಿ ಹಡಗಿದರು, ಬ್ರಹ್ಮನ ಬರದ ಬರಹ ಬದಲಿಸುವುದು ಉಂಟೆ. ಜನನಿ, ಈ ಭಾರ್ಗವ ರಾಮನು ಶಕ್ತಿ ಸಾಮರ್ಥ್ಯ ನಿನಗೆ ಅರ್ಥವಾಗದು. ಜನನಿ, ಬ್ರಹ್ಮಾಂಡವ ಬೆರೆದು ಭೂಮಂಡಲ ಬೆರೆದು ಸಿಡಲೆಯನ್ನ ಶಿರಕ್ಕೆ ಹಪ್ಪಳಿಸಿದರೆ ಲೆಕ್ಕಿಸದೆ ಇಕ್ಕೇಡಿ ಮಾಡುವ ಬುಧವರದ ಪರಕ್ರಮಿಯಾದ ಈ ನಿನ್ನ ಮಗನಿಗೆ ತಕ್ಕವರನ್ನು ಎರುವೆಯ ಅಮ್ಮಯ್ಯ ರಾಮ. ನಿನ್ನ ಅಭಿಷ್ಟದಂತೆ ಹರನನ್ನು ಒಲಿಸುವುದಕ್ಕೆ ಘೋರಿ ತಪ ಮಾಡಲಿ ಹೋಗುವೆ. ಈ ನಿನ್ನ ತನೆಯನಿಗೆ ಆಶೀರ್ವಾದ ಮಾಡಿ ಕಾಶ್ಮೀರದ ಅರಸನ ಸುತೆ ಬಿಡು ನಿನ್ನ ಮನವರತೆ. ತಾಯಿಗೆ 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 ಪಟ್ಟ ಮಾತನಾಡಲು ಮಗನೇ ರಾಮ. ಅಮ್ಮಯ್ಯ, ಹೆತ್ತ ತಾಯಿಗೆ ಮಾತು ಕೊಟ್ಟಿಲ್ಲ, ಹೌದು ಮಾತೆ, ಆ ಮಾತು ನಡೆಸೋದಕ್ಕಾಗಿ ಹೋಗುತ್ತಿರುವೆಯಲ್ಲ. ಹೌದು ಮಾತೆ. ನಿನ್ನ ಕೀರ್ತಿ ಜಗದಲ್ಲಿ ಹೇಗೆ ಬೆಳಗಬೇಕು ಗೊತ್ತಾ ರಾಮ? ಅದಕ್ಕೆ ಬೆಳೆಯಬೇಕು ಮಾತೆ. ಜನನಿ ಏನು ಮಾತೆ? ಸರ್ವನಾಮ ನಡೆಸಿಕೊಡುವುದು ಮಾತೆ. ತಾಯಿಯ ಮಾತನ್ನು ನಡೆಸಲೇಬೇಕು ಕಂದ. ಹೌದು ಮಾತೆ. ಹೆತ್ತ ತಾಯಿ ಮಾತನ್ನು ಮೀರುವುದು ಒಂದೇ, ಹೆತ್ತ ಕೂಸಿಗೆ ವಿಷ ಕೊಡುವುದು ಒಂದೇ. ಅಪ್ಪಣೆ ಕೊಟ್ಟು ನೋಡಿ ಮಾತೆ. ರಾಮ, ಜನನಿ ಅಪ್ಪಣೆಯನ್ನು ಕೊಟ್ಟು ನೋಡು ಮಾತೆಂದು ಹೇಳಿದೆಯಾ? ಹೌದು ಮಾತೆ. ಕೊಡುವೆನೋ ನಿನ್ನ ಕೀರ್ತಿ ಜಗದಲ್ಲಿ ಹೇಗೆ ಬೆಳಗಬೇಕು ಗೊತ್ತಾ? ಹೇಗೆ ಬೆಳೆಯಬೇಕು ಮಾತೆ? ಜನನಿ ಕುಳಿತುಕೋ, ಜಯದಾರ್ತಿಯನ್ನು ಮಾಡಿ ಕಳಿಸ್ತೀವಿ. ನಿನ್ನಿಷ್ಟಂತಾಗಲಿ ಮಾತೆ. ಜಮದಗ್ನಿ ಸೇರಿ ನಡ
ಹೆತ್ತ ತಾಯಿಯ ಆಶೀರ್ವಾದವನ್ನು ಪಡೆದುಕೊಂಡಿಯಲ್ಲ, ಹೌದು ಮಾತೆ. ಅದರಂತೆ ನಿನ್ನ ತಂದೆ ಅಗ್ನಿ, ಹೌದು ಮಾತೆ. ಜಮದಗ್ನಿ ಆಶೀರ್ವಾದವನ್ನು ಪಡೆದುಕೊಂಡು ಜಯವನ್ನು ಕೊಂದಿವ ಪುತ್ರ ಸದಮಲಗಾತ್ರ. ನಿನ್ನಿಷ್ಟದಂತೆ ಆಗಲಿ ಮಾತೆ. ನಮೋ ನಮೋ ಜನಕ ಜಗತ್ ಸಿಖ್ಯಾತಿ ಕಾಂಚ ಕನಕ ಸಕಲ ಸೌಭಾಗ್ಯಮಸ್ತು ಪುತ್ರ ಮಾತ್ರ. ಆಹೋ ಜನಕ ರಾಮ, ಈ ದಿಕ್ ಆಹೋ ಜನಕ ರಾಮ, ಕರಫಲ್ವದಿ ಬಿಲ್ ಪಡೆದು ಧನುದ್ಧಾರಿಯಾಗಿ ರೋಷದಿಂದ ನಿಂತ ಈ ಖಂಡನ ವಿಚಾರ ಮಾಲಿಸೋ ಪಿತನೆ, ಮಹಾಮತಿ ವಿತನೆ. ಓ ರಾಮ, ಹೇಳುವೆನು ಕೇಳು. ಅಹೋ ಜನಕ ನಿಸ್ತಾರವಾಗಿ ಎಲ್ಲಿಗೆ ಎಲ್ಲಿಗೆ ಪ್ರಯಾಣ ಓ ರಾಮ, ಭಾರ್ಗವ ರಾಮ. ತ್ವರಿತದಿಂದ ಹೋಗುವಂತ ಎಲ್ಲಿಗೆ ಎಲ್ಲಿಗೆ ಪ್ರಯಾಣ ಓ ರಾಮ, ಭಾರ್ಗವ ರಾಮ. ತ್ವರಿತದಿಂದ ಹೋಗುವಂತ ಎಲ್ಲಿಗೆ ಬಿಲ್ಲನ್ನು ಬಿಡಿದು ಧನುರ್ಧಾರಿಯಾಗಿ ಪಿತನ ಆಗ್ನಿಯಂ ಪಡೆಯದೆ ಗಕ್ಕನೆ ಉಕ್ಕೇರುವ ರೋಷದಿಂದ ಹೋಗುವುದೆಲ್ಲಿಗೆ ಸುತನೆ ಅಧಿಬಲ್ವಾನ್ ವಿತನೆ. ಆಹೋ ಜನಕ ಈ ದಿಕ್ಕೊಲಿಯದೊಳ್ ರೌದ್ರಾಂಕಿತನಾಗಿ ಮುನ್ನಕ್ಕೆ ಬರುವ ಭಂಡರೋಳ್ ಜಗತ್ ಭಂಡರಾದ ಕ್ಷತ್ರಿಯ ನಮ ಕರ್ತೀರಾರ್ಜುನನಿಯನ್ನ ಎತ್ತಮ್ಮನ ಪಿತನ ಕತ್ತನ್ನು ಕತ್ತರಿಸಿರುವಂತೆ ತತ್ಕಾರಣ ಎತ್ತಮ್ಮನ ಒಡೆಯುವ ದುಃಖ ಕಣ್ಣೀರಿಸುವಂತೆ ಮಾಡಿರುವ ಸಂಹಾರ ಮಾಡುವ ಕಾರಣ ವರ್ಣವನೊಂದು ಈಶನ ಒಲಿಸಿ ಬಾಯೆಂದು ಆಶೀರ್ವಾದ ಮಾಡು ತಂದೆ. ನಿನ್ನ ಮನಸ್ಸಿನ ತತ್ವರೆಗಳ ಮುಂದೆ ಓ ರಾಮ, ಹೇಳುವೆನು ಕೇಳು. ಅಹೋ ಜನಕಾದೇವಿ ವಿಷ್ಣುವಿನಿಂದ
ತವರಿಗೆ ತರವಲ್ಲ ಸುತನೆ ಅತಿಬಲ್ವಾನ್ವಿತನೆ. ಅಹೋ ಜನಕ, ಭಾರ್ಗವ, ಭಗವಂತನು ದುಷ್ಟರ ಸಂಹಾರ ಮಾಡುವನೆಂದು ಹೇಳಿದೆಯಲ್ಲ, ನಿನ್ನ ಮಾತು ಸೆಟೆಯಲ್ಲ. ಹೌದೇನು ತನಯ? ಆದರೆ ಹಾಗೂ ಮಹಾಕಾರ್ಯ ಮಾಡದರೊಳಗೆ ಭೂಯೋಜನೆ ಭತ್ತರಿಸುವರು ಭೂತಾಯಿ ಮಹಿಳೆಗಳು ಈ ಕ್ಷಣವ ಸಿದ್ಧನಾಗಿ ಹೋಗಿವೆ. ಎನ್ನಗೆ ಹತ್ಯೆ ಪಡು ಜನಕ, ಜಗದ್ವಿಖ್ಯಾತ ರಾಜಕನಿಕ. ಕೈಲಾಸಗಿರಿಗೆ ನೀ ಹೋಗಿ ತನಯ ಹೇಳುವುದನ್ನು ಕೇಳು. ಅಹೋ ಜನಕ, ತಪವನೀನಾಚರಿಸಿ ಆ ಪರಶಿವನ ತ್ರಿಶೂಲವನು ಪರುಷವಾಗಿ ಪಡೆದು ಬಾ, ಪರುಷವಾಗಿ ಪಡೆದು ಬಾ. ನಯ ವಿನಯ ಭಕ್ತಿಯಿಂದ ಶಿವನನ್ನು ಮೆಚ್ಚಿಸಿ ಆ ಪರಶಿವನ ತ್ರಿಶೂಲವನು ಪರುಷವಾಗಿ ಪಡೆದು ಬಾ, ಪರುಷವಾಗಿ ಪಡೆದು ಬಾ. ತನಯ ಹೇಳುವೆನು ಕೇಳು. ಈಶನು ನಿನಗೆ ವರ, ಈಶನು ನಿನಗೆ ವರವನ್ನು ಕರುಣಿಸಲಿ ಎಂದು. ಆಶೀರ್ವಾದ ಮಾಡುವೆ ನಾನು, ಹೋಗಿ ಬಾ ಎಂದು, ಹೋಗಿ ಬಾ ಎಂದು, ಹೋಗಿ ಬಾ ಎಂದು. ಬಾರೋ ಬಾರೋ ಬಲರಾಮ, ಮೆಚ್ಚಿದ ನಿನ್ನಯ ಪರಾಕ್ರಮ, ಮೆಚ್ಚಿದ ನಿನ್ನಯ ಪರಾಕ್ರಮ. ಮಾಡುವುದಾಗಿ ಶಿವನನ್ನು ಮೆಚ್ಚಿದ ರಾಮ, ಬಾರೋ ಬಾರೋ ಭಾರ್ಗವ ರಾಮ, ಮೆಚ್ಚಿದ ನಿನ್ನಯ ಪರಾಕ್ರಮ, ಮೆಚ್ಚಿದ ನಿನ್ನಯ ಅಹೋ ಜನಕ, ಕೈಲಾಸವಾಸನಾದ ಈಶನು ನಿನಗೆ ವರವನ್ನು ಕರುಣಿಸಲೆಂದು ಆಶೀರ್ವಾದ ಮಾಡುವನು ರಾಮ. ಶತ್ರುವಿನೊಳೆ ತೋರಿಸೋ ನಿನ್ನಯ ಪರಾಕ್ರಮ. ನಿನ್ನಿಷ್ಟದಂತಾಗಲಿ ಜನಕ. ಬೋಲಿ ಬಲಿರಾಗಿ ಸಾರದಿ ರುದ್ರ ಭಯಂಕರ ಭದ್ರ ಮೂರ್ತಿ ಹಾಡ ಪರಶುರಾಮನಾಗುವುದಕ್ಕೆ ಈ ಭಾರ್ಗವರಾಮನು ಅರಣ ಮರಿಸಿ ತ್ರಿಶೂಲವನ್ನು ಹೊರವಾಗಿ ಬರೆದು ಆ ಮದನ್ಮತ್ತನಾದ ಕ್ಷತ್ರಿಯ ಪುಣ್ಯ ಖಾತ್ವೀರಾಬ್ಜನನ್ನು ಸಂಹರಿಸಿ ಹೀರೆಗಳಂ ಲೋಕಂಗಳಂ ಪರಕ್ರಮನೆಂದೆನಿಸಿ ಮೆರೆಯುವುದಕ್ಕೆ ಈ ಭಾರ್ಗವರಾಮನು ಕೈಲಾಸಗಿರಿಗೆ ತಪವನ್ನು ಬರೆಯುವನಂದು ತ್ರಿಭುವನಕ್ಕೆ ಸಾರಿಯರು ಸಾರದಿ ಕೈಲಾಸಗಿರಿಗೆ ಬರುವನು. ಪಾಪ ಕಾರ್ತಿವರಾರ್ಜನ ಭೂಪತಿ, ಎನ್ನಯ ಶಾಸ್ತ್ರ ಭುಜ ಬಲದ ಶಕ್ತಿಯಿಂದ ಬೇಟೆಯನ್ನ ಆಡುವುದಕ್ಕೆ ಹೋಗುವನ ನಡಿ ಸಾರಥಿ, ರಥವನ್ನು ಬಿಡ್ಕ. ಮುಹಲಿರಿಯೇ ಅಲ್ಲ ಈ ಸಾರಥಿ, ಇಲ್ಲೇ ಒಂದು ಹರಗಳಿಗೆ ರಥವನ್ನು ನಿಲ್ಲಿಸ. ಈ ವನದಲ್ಲಿ ಯಾವುದೋ ಒಂದು ಆಶ್ರಮವು ಕಾಣುತ್ತದೆ. ಹೌದು ದೇವ. ಈ ಆಶ್ರಮದ ಮುನೇ ದಾರಾಗಿರಬಹುದು. ಅವರನ್ನು ವಿಚಾರ ಮಾಡಿ ಮುಂದಿನ ಕಾರ್ಯವನ್ನು ಮಾಡವನ ಸಾರಥಿ ಚದರ ಮುತ್ತೆ. ನಿಮ್ಮಿಷ್ಟದಂತಾಗಲಿ ದೇವ. ಅಹೋ ಕ್ಷತ್ರಿಯ ವೀರನಾದ ಕಾರ್ತಿವೀರ್ಯ, ಆಹೋ ಮುನಿವರ, ನಮ್ಮ ಆಶ್ರಮಕ್ಕೆ ಆಗಮಿಸಿದ ಕಾರಣವೇನು? ಅಂತ ಕಾರ್ಯವ ಇರವದ ಮುನಿವರ. ನಿಂದ ಯಾವ ಸಹಾಯವನ್ನು ಬಯಸಿ ಬಂದಿರುವೆಯಾ? ಸಂದೇಹವಿಲ್ಲದೆ ಹೇಳು.
ಅಹೋ ಕಾರ್ತಿವೀರ, ಮುನಿವರ ಮಾರ್ಗಾಯಾಸವಾಗಿ ದಣಿದು ಬೇಸರವಾದಂತಿದೆ. ನಮ್ಮ ಆಶ್ರಮದಲ್ಲಿ ಕಾಮಧೇನುವಿದೆ. ತಮಗೆ ಬೇಕಾದ ಮುಷ್ಟಾನ್ನವನ್ನು ಸ್ವೀಕರಿಸಿ ಆನಂದವನ್ನು ಒಂದು ಕಲಿಸೋರ ಇಷ್ಟೇ ಎಂದ ಮಾತಿನ ಭಾರ. ಆಹೋ ಮುನಿವರ, ಅಹೋ ಕಾರ್ತಿವೀರ, ಬೇಡದ್ದನ್ನು ಕೊಡುವ ಕಾಮಧೇನು ನಿನ್ನಂತ ಜೋಗಿ ಆಶ್ರಮದಲ್ಲಿರಲು ಯೋಗ್ಯವಲ್ಲ. ಏತಕ್ಕೆ ಇರಲು ಯೋಗ್ಯವಲ್ಲ? ಮೂರ್ಖ, ದೇವಲೋಕಕ್ಕಿಂತ ಮಿಗಿಲಾದ ನಮ್ಮ ಮಹೇಶ್ಪತಿ ನಗರದಲ್ಲಿ ಇರಲು ಯೋಗ್ಯ. ಆದ ಕಾರಣ ಕಾಮಧೇನನ್ನ ಬಿಡದ ನೋಡು ಮುನಿಭ, ಇಷ್ಟೇ ನೋಡು ಎಮ್ಮೆಯ ಭಿನ್ನಭ. ಈ ಮೂರ್ಖ ಶಿಖಾಮಣಿ, ಸುರಲೋಕಕ್ಕೆ ಸಕಲ ಐಶ್ವರ್ಯವಾಗಿ ಪರಿಶೋಭಿಸುವ ಕಾಮಧೇನು ಭೋಗ ವಸ್ತುವಲ್ಲ. ನಿನ್ನಂತ ವಿವೇಕ ಅರಮನೆಯಲ್ಲಿರಲು ಎಂದಿಗೂ ಸಾಧ್ಯವಿಲ್ಲ. ಯಾತಕ್ಕೆ ಸಾಧ್ಯವಿಲ್ಲ? ಕಾಮಧೇನುವಿನ ಮೇಲೆ ಆಸೆಯನ್ನು ಬಿಟ್ಟು ತರುಲತೆಗಳ ಬನಶಿರಿಯಾದ ಎನ್ನ ಆಶ್ರಮದಿಂದ ಹೊರಟು ಹೋಗುವ ಮೂಢಮತಿ, ತೆರಳು ನೀನೆ ಅಜಾಗೃತಿ. ಎಲೆಯ ಹಡವಿಯಲ್ಲಿ ಹೊಲದಾಡಿ ಹಣ್ಣು ಕಾಯಿಗಳನ್ನು ತಿಂದ ಕಾಲವನ್ನು ಕಳೆಯುವ ಮಕ್ಕ ಸನ್ಯಾಸಿಯೇ ನಿನ್ನಂತಹ ವಿವೇಕಿ ಅರಮನೆಯಲ್ಲಿ ಸಾಧ್ಯವಿಲ್ಲವೆಂದ ಮನವಂದಂತೆ ಮಾತನಾಡುವಿಯ. ಸಹಜವಾಗಿ ಹೇಳುವನು ಮೂರ್ಖ. ಎಲೆಯ ಮೂರ್ಖ ಸನ್ಯಾಸಿಯೇ, ಈ ಮೂರ್ಖ ಕಾರ್ತಿ ಮಾರಿರೆ ಚಲದಂಕ ಮಲ್ಲನಂತ ಎಸದ ಪಡೆದ ನಾನು ನೋಡಿದಂತ ಇಷ್ಟಪಟ್ಟಂತ ವಸ್ತು ಎಂದಿದ್ದರೂ ನನ್ನದಾಗಲೇಬೇಕು. ಕಾಮಧೇನನ್ನ ನೀನು ನನ್ನ ಅರಮನೆಗೆ ಕಳಿಸಲೇಬೇಕು. ಸಹಜವಾಗಿ ಕಳಿಸುವುದಿಲ್ಲ ಮೂರ್ಖ. ಇಲ್ಲಾದರೆ ಓಡಿರೆ ನಾನೇ ಬಲತ್ಕಾರದಿಂದ ಬಿಡದೆ ಮುನಿಬಾ. ಇದಕ್ಕೆ ಮಾತನಾಡಿದರೆ ಭೋರ್ಖರ್ಯವಾದ ಎನ್ನಗೆ ಕೋಪ. ಎಲ್ಲವೋ ಮತಿ ಇಲ್ಲದ ಮಹಿಷ್ಮತಿ ಮಾಡ ಅಂದನೆ ಮೂರ್ಖ ಸನ್ಯಾಸಿ, ಮದವೇರಿಯಾತಕ್ಕೆ ಮಾತನಾಡುವ ಸುಮ್ಮನೆ. ಮಾತನಾಡಿದರೆ ಮಾಡುವುದರೇ ಕಷ್ಟ. ಸ್ವರ್ಗಾಧಿಪತಿಯಾದ ದೇವೇಂದ್ರನ ಬಳಿಯಲ್ಲಿರುವ ಕಾಮಧೇನು ನಮ್ಮ ಯೋಗ ತಪೋಶಕ್ತಿಗೆ ಮೆಚ್ಚಿ ನಮ್ಮ ಸೇವೆಗಾಗಿ ಬಂದಿದೆ. ನನ್ನ ಎಳೆದುಕೊಂಡ ಒಯ್ಯುವುದಕ್ಕೆ ಬಂದಿರಲು ಅಮೃತ ಪ್ರಸಾದ ಕೊಡುವ ಕಾಮಧೇನುವನ್ನು ಹಿಡಿದೊಯ್ಯುವನೆಂದು ಹೇಳುವ ಮೂರ್ಖ. ಇನ್ನೊಂದು ಸಾರಿ ಕಾಮಧೇನುವಿನ ಸುದ್ದಿ ಎತ್ತಿದರೆ ನಿನ್ನ ಶಿರ ಅರಗಡಿಯುವನು ಎತ್ತರ. ಇಕೋ ಎನ್ನ ಮಂತ್ರ ಕೋಪದಲ್ಲಿ ಅಗ್ನಿಯಂತೆ ಪ್ರಜ್ವಲಿಸುವ ಜಮದಗ್ನಿ ಮುನಿವರನೆಂಬುದು ಗೊತ್ತಿಲ್ಲವೇ? ನನಗೆ ಗೊತ್ತಿಲ್ಲವೇ? ಇಕೋ ಎನ್ನ ಮಂತ್ರ ಜಲವನ್ನು ಕಾಮಧೇನುವಿನಲ್ಲಿ ಪ್ರೋಕ್ಷಿಸಿವೆ. ಜೈ ಜಗದೀಶ್ವರಿ. ಎಲ್ಲ ಈ ಮೂರ್ಖ, ಮೂರ್ಖ ಸನ್ಯಾಸಿ ಅಂತ ಪಟಪರಕ್ರಮಿಯಾದರೆ ಕಾಮಧೇನುವನ್ನು ಹಿಡಿದೊಯ್ಯಲ ಮೂರ್ಖ, ಪರಮ ಪಾಪಿಷ್ಠ. ಎಲೆಯ ಹಡವಿಯಲ್ಲಿ ಅಲದಾಡಿ ವಾಸವನ್ನು ಮಾಡುವ ಸಾಧು ಮನುಜ, ನಿನಗೆ ಗೊತ್ತಿಲ್ಲ ನನ್ನ ಪರಾಕ್ರಮದ ತೇಜ. ನಿನಗೆ ಗೊತ್ತಿಲ್ಲ ಎನ್ನ ಕ್ರೋಧಾಗ್ನಿಯ ದೇವಲೋಕದಲ್ಲಿರುವ ಸರ್ವಶ್ರೇಷ್ಠ ಸಂಪತ್ತು ನಮ್ಮ ಮಹೇಶ್ಪತಿ ನಗರಕ್ಕೆ ತರಬೇಕೆಂದು ನಮ್ಮ ಪಿತನೊಡನೆ ಕೇಳಿದರೆ ಅದಕ್ಕಿಂತ ಶ್ರೇಷ್ಠ ಸಂಪತ್ತು ನಮ್ಮ ಅರಮಂದಿರದಲ್ಲಿ ತಂದು ನಿಲ್ಲಿಸೋರು. ನಿನ್ನಂತ ಬಡಜೋಗಿಯಾದ ನನ್ನಂತ ರಾಜನ ಕಾಮಧೇನನ್ನ ಕೇಳಿದರೆ ಉದಾಸೀನ ಮಾಡುವಿಯ? ಸಹಜವಾಗಿ ಮಾಡುವನು ಮೂರ್ಖ. ಮಂತ್ರ ತಪೋಜ್ವಾಲೆಯಿಂದ ಎನ್ನಮ್ಮೆದುರಿಸಿವ್ಯಾ? ಎಲ್ಲ ಈ ಜಮದಗ್ನಿ ಎಂಬ ಮುನಿವರನೇ ಎನ್ನ ಒಂದು ಸಾರ ಸಕಲ ಸನ್ನದ್ಧನಾಗಿ ಬಂದ ನಿನ್ನ ಕೊಂದ ಕಾಮಧೇನನ್ನ ಬಿಡದೆ ಹೋಗಿದ್ದರೆ ಕಂಡ ನಂದ ಹೆಸರು ಪಡೆದ ಸಾರ್ಥಕವೇನೋ ಮುನಿಪ. ಇನ್ನ ಒಂದು ಸಾರಿ ಬಂದು ತೋರಿಸೆ ನನ್ನ ಪ್ರತಾಪ. ಬಲಿ ಬಲಿರದೆ ನಮ್ಮ ಮಹೇಶ್ಪತಿ ನಗರಕ್ಕೆ ಸೂಟಿ ಎಂದ ರಥವನ್ನು ಬಿಡುವಂತ ಮೇನಕ ದಾರಿ ಬಿಡ್ರಪ್ಪ